ಈ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅಕ್ರಮ ಆರೋಪ ಇದೆಯಲ್ಲ, ಇದೇನಾಗಬಹುದು ಅಂಥೇಳಿ ಯಾರೆಷ್ಟೇ ಧೈರ್ಯವಾಗಿ ಇರುವಂತೆ ನಡೆದುಕೊಳ್ಳಲಿ, ನಾವು ಫೇಸ್ ಮಾಡ್ತಾ ಇದ್ದೀವಿ, ನಾವೇನು ಕೇರ್ ಮಾಡಲ್ಲ ಅಂತ ಸರ್ಕಾರದ ಕಡೆಯಿಂದ ಯಾವುದೇ ಸಚಿವರು, ಶಾಸಕರು, ಮಂತ್ರಿಗಳು ಏನೇ ಮಾತಾಡಲಿ, ಏನೇ ರೋಷಾವೇಶದಲ್ಲಿರಲಿ, ಆದರೆ ಒಳಗಡೆನೆ ರಾಜ್ಯಪಾಲರ ಈ ಶೋಕಾಸ್ ನೋಟಿಸ್ಗೆ ಸಂಬಂಧಪಟ್ಟಂತೆ ಒಂದು ರೀತಿ ಒಂದು ಬೆದರಿಕೆಯೋ, ಒಂದು ಹೆದರಿಕೆಯೋ, ಒಂದು ಅಳುಕೋ ಇರೋದಂತೂ ನಿಜ. ಇದನ್ನು ಯಾರೂ ಕೂಡ ಅಲಗಳೆಯೋಕ್ಕಾಗಲ್ಲ. ಇದೀಗೇನಾಗಿದೆ, ಮುಖ್ಯಮಂತ್ರಿಗಳಿಗೆ ಏನಾಗಬಹುದು ರಾಜ್ಯಪಾಲರ ಈ ಒಂದು ನೋಟಿಸಿಂದಾಗಿ? ನಾವು ಯಾವ ಥರ ಕಾನೂನು ಹೋರಾಟ ಮಾಡಬೇಕಾಗತ್ತೆ? ಮೇಲ್ಗಡೆ ನಾವು ಅದೆಲ್ಲೋ ಮಳೆ ಬರ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಅಲ್ಲಿ ವಿಸಿಟ್ ಮಾಡಿದ್ವಿ, ಇಲ್ಲಿ ವಿಸಿಟ್ ಮಾಡಿದ್ವಿ, ಎಲ್ಲಿ ಕೆಲಸ ಮಾಡಿಸ್ತಾ ಇದ್ವಿ, ಅಲ್ಲಿ ಕೆಲಸ ಮಾಡಿಸ್ತಾ ಇದ್ವಿ, ಏನೇ ಹೇಳ್ತಾ ಇದ್ದರೂ ಕೂಡ ರಾಜ್ಯಪಾಲರ ಈ ನೋಟಿಸ್ ಇದೇ ಥರ ಮುಂದುವರೆದರೆ, ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ಟುಬಿಟ್ರೆ ಕಾನೂನಿನ ಚೌಕಟ್ಟಿನಲ್ಲಿ ನಮಗಿರಬಹುದಾದಂಥ ಅವಕಾಶಗಳೇನು? ಇದರ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಇದ್ದೇ ಇದೆ ಅಂತ. ಏನೇ ಮಾತಾಡಲಿ, ಎಷ್ಟೇ ಹೇಳಲಿ, ಮುಖ್ಯಮಂತ್ರಿಗಳ ಗಮನ ಈ ಕಡೆ ಅಂತೂ ಇದ್ದೇ ಇದೆ. ತುಂಬ ಕಾನ್ಫಿಡೆಂಟಾಗಿ ಹೇಳಿಕೊಳ್ಳಬಹುದು, ನಾವೇನು ಹೆದರಿಲ್ಲ ಅಂತ ಹೇಳ್ಕೊಳ್ಬಹುದು. ಆದರೆ ಈ ಒಂದು ವಿಚಾರದಲ್ಲಿ ಕೂಡ ಮುಖ್ಯಮಂತ್ರಿಗಳ ತಲೆ ಕೆಡಿಸಿರೋದು ಈ ಒಂದು ವಿಷಯ ಸುಳ್ಳಲ್ಲ. ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ರಾಜ್ಯಪಾಲರ ವಿರುದ್ಧವಾಗಿಯೇ ಯಾವ ತರಹ ಕಾನೂನು ಹೋರಾಟ ಮಾಡಬಹುದು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಪೊನ್ನಣ್ಣ ನೇತೃತ್ವದಲ್ಲಿ ಅರ್ಜಿ ಹಾಕಬೇಕು ಅಂತ ತೀರ್ಮಾನವನ್ನು ಕೂಡ ಮಾಡಿದ್ದಾರಂತೆ. ಕಾನೂನು ತಜ್ಞರೊಂದಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಬಳಿಕ ನಿರ್ಧಾರ ಆಗಬಹುದು. ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಕೂಡ ಆಗಿದ್ದಾರೆ ಶಾಸಕ ಪೊನ್ನಣ್ಣ. ಸುಪ್ರೀಂ ಕೋರ್ಟ್ ಕದವನ್ನು ಬಡಿಯಲಿದ್ದಾರೆ ಕಪಿಲ್ ಸಿಬಲ್. ಕೇಂದ್ರದ ಮಾಜಿ ಕಾನೂನು ಸಚಿವರು ಕೂಡ ಹೌದು ಕಪಿಲ್ ಸಿಬಲ್ ಅವರು. ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ BJPಯೇತರ ಪಕ್ಷಗಳ ಸರ್ಕಾರಗಳಿದ್ದಾಗ ಕೇಂದ್ರದ BJP ಕಳೆದ 10 ವರ್ಷ ಅಥವಾ 10 ವರ್ಷಗಳ ಅವಧಿಯಲ್ಲಿ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಅನೇಕ ರಾಜ್ಯಗಳ CMಗೆ ಜೈಲು ತೋರಿಸೋದು, ಅವರಿಗೆ ಒಂದು ತನಿಖೆಗೆ ಒಪ್ಪಿಸ್ಬಿಡೋದು ನಡ್ಕೊಂಡೇ ಬಂದಿದೆ. ಆದರೆ ಒಬ್ಬನೇ ಒಬ್ಬ BJPಯ ವ್ಯಕ್ತಿ ಅಥವಾ BJPಯಿಂದ ಆಯ್ಕೆಯಾಗಿರಬಹುದಾದಂಥ ಮುಖ್ಯಮಂತ್ರಿ ಈ ಥರದ ಪ್ರಾಸಿಕ್ಯೂಷನ್ ಫೇಸ್ ಮಾಡಿಲ್ಲ. ಅಲ್ಲಿ ರಾಜ್ಯಪಾಲರ ಕಿರುಕುಳ ಆಗಿಲ್ಲ. ನೀವು ತಮಿಳ್ನಾಡಲ್ಲಾದರೂ ಚೆಕ್ ಮಾಡ್ಕೊಳ್ಳಿ, ವೆಸ್ಟ್ ಬೆಂಗಾಲಾದರೂ ಚೆಕ್ ಮಾಡ್ಕೊಳ್ಳಿ, ಡೆಲ್ಲಿಲಾದರೂ ಚೆಕ್ ಮಾಡಿ, ಪಂಜಾಬಲ್ಲಾದರೂ ಚೆಕ್ ಮಾಡಿ, ಈ ತರಹದ ಮಧ್ಯಪ್ರವೇಶ ಇದೆಯಲ್ಲ, ಇದು ನಡ್ಕೊಂಡೇ ಬಂದಿದೆ. ಹಾಗಾಗಿ ನಾವೇನು ಮಾಡಬೇಕು ಅಂಥೇಳಿ ಇದೀಗ ಕಾನೂನು ಹೋರಾಟಕ್ಕೆ ಒಂದು ಕಡೆ ಮುಖ್ಯಮಂತ್ರಿಗಳು ಸಜ್ಜಾಗ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ಏನಿರಬಹುದು? ಹಾಗಾದರೆ ಆಯ್ತಪ್ಪ, ಸಿದ್ದರಾಮಯ್ಯನವರು ಈ ಥರ ಮಾಡ್ತಾ ಇದ್ದಾರೆ, ಅವರೊಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯಪಾಲರು ಅವರು ಕೂಡ ಕಾನೂನಾತ್ಮಕವಾಗಿ ರೆಡಿ ಆಗಬೇಕಲ್ವಾ ಅಂತ ಹೇಳಿದ್ರೆ, ಒಂದು ವೇಳೆ ಹೈಕೋರ್ಟಲ್ಲೋ ಸುಪ್ರೀಂ ಕೋರ್ಟಲ್ಲೋ ರಾಜ್ಯಪಾಲರ ನೋಟಿಸ್ ಅಕ್ರಮ, ಇದು ಸರಿಯಲ್ಲ, ಇದಕ್ಕೆ ಕಾನೂನಿನ ಮಾನ್ಯತೆ ಇಲ್ಲ ಅಂತ ಆಗ್ಬಿಟ್ಟಾಗ ಅವ್ರಿಗೂ ಒಂದು ಮುಖಭಂಗವೇ. ರಾಜ್ಯಪಾಲರಿಗೆ ಹೋಗ್ಬಿಟ್ರು, ಇವರು ಈ ಥರ ಮಾಡಬಾರ್ದಾಗಿತ್ತು, ಒಂದು ಎಲೆಕ್ಟೆಡ್ ಗೌರ್ಮೆಂಟ್ನ ಮುಖ್ಯಮಂತ್ರಿನ ಈ ಥರ ನಡೆಸ್ಕೊಳ್ಬಾರ್ದಾಗಿತ್ತು ಅಂತ ಹೇಳಿ. ಹಾಗಾಗಿ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಾಸಿಕ್ಯೂಷನ್ಗೆ ಇದನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ಥರ ನಾವು ಕೊಡಬಹುದಾಗತ್ತೆ, ಅಥವಾ ಹಿಂದಕ್ಕೆ ಸರಿದು ಬಿಡೋಣವಾ? ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಒಂದು ವೇಳೆ ಅನುಮತಿಯನ್ನು ಕೊಟ್ಟರೆ ಆಗ ಸರ್ಕಾರ ಕೋರ್ಟಿಂದ ತಡೆಯಾಜ್ಞೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಇಲ್ಲಿ ಯಾವುದೇ ವಿಧದಲ್ಲಿಯೂ ಕೂಡ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಕೇಸ್ ಗಮನಿಸಿದಾಗ ಮುಖ್ಯಮಂತ್ರಿಗಳ ನೇರ ಪಾಲ್ಗೊಳ್ಳುವಿಕೆ ಇದೆ ಅಂತ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ಮುಖ್ಯಮಂತ್ರಿಗಳ ನೇರ ಪಾಲ್ಗೊಳ್ಳುವಿಕೆ ಇದೆ ಅಂತ ಪ್ರೂವ್ ಮಾಡೋದು ಕಷ್ಟ ಆಗುತ್ತೆ. ಮುಖ್ಯಮಂತ್ರಿಯವರ ಮನೆ ಹೆಸರು ಹೇಳಬಹುದು, ಮುಖ್ಯಮಂತ್ರಿಯವರ ಪತ್ನಿ ಹೆಸರು ಹೇಳ್ಬಹುದು, ಪತ್ನಿಯ ಸಹೋದರನ ಹೆಸರು ಹೇಳ್ಬಹುದು. ಆ ಜಮೀನನ್ನು ಆ ಸಹೋದರ ಪಡೆದುಕೊಂಡಿರುವುದೇ ಅಕ್ರಮವಾಗಿ ಪಡ್ಕೊಂಡಿದ್ದಂಥ ಜಮೀನನ್ನು ಮುಡಾದವರು ವಶಪಡಿಸ್ಕೊಂಡಾಗ ಅದರಲ್ಲಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಸೈಟ್ಗಳು ಯಾಕಪ್ಪ ಪಡ್ಕೊಂಡ್ರು, ಈ ಸೈಟ್ ಯಾಕೆ ಪಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಅಂತ ಒಂದು ಪ್ರಶ್ನೆ ಇದೆ. ಆ ಸೈಟ್ಗಳನ್ನು ಹಿಂದಿರುಗಿಸ್ಬಿಡಲಿ ಮುಖ್ಯಮಂತ್ರಿಗಳವರ ಪತ್ನಿ ಅಂತ ಕೂಡ ಒಂದು ಮಾತಿದೆ. ಇಲ್ಲೇನಾಗಿದೆ, ಆ ಜಮೀನೇ ಅಕ್ರಮ ಆಗಿದ್ದಂಥ ಜಮೀನನ್ನು ಹಾಗಾದರೆ ವಶಪಡಿಸ್ಕೊಂಡವ್ರು ಯಾರು? ಇದರ ಲಾಜಿಕ್ ಇಷ್ಟೇ. ಅಕ್ರಮ ಆಗಿ ವಶಪಡಿಸ್ಕೊಂಡಿದ್ರೆ ಏನು ಮಾಡಬೇಕಾಗತ್ತೆ? ಅವತ್ತಿನ ಸರ್ಕಾರ ಒಂದು ವೇಳೆ XYZ ಎನ್ನುವ ವ್ಯಕ್ತಿ ಒಂದು ಜಮೀನನ್ನು ಅಕ್ರಮವಾಗಿ ವಶಪಡಿಸ್ಕೊಂಡಿದ್ರು ಅಂತ ಅಂದ್ಕೊಳ್ಳೋಣ ನಾವು. ಈ ಜಮೀನೇ ಏನೋ ಒಂದು ಬೇಲಿ ಹಾಕೊಂಡ್ಬಿಟ್ಟಿದ್ದಾರೆ ಇವರು, ಅಕ್ರಮ ಡಾಕ್ಯುಮೆಂಟ್ ರೆಡಿ ಮಾಡಿಬಿಟ್ಟಿದ್ದಾರೆ ಅಂದಾಗ ಯಾವತ್ತು ವಶಪಡಿಸ್ಕೊಂಡಿದ್ರೋ ಅಲ್ಲಿಂದ ಇಲ್ಲಿವರೆಗೆ ಒಂದು 25 ವರ್ಷ ಉರುಳಿರಬಹುದಾ, 30 ವರ್ಷ ಉರುಳಿರಬಹುದಾ, 100 ವರ್ಷಗಳಿಂದ ಬಂದಿರತಕ್ಕಂಥ ದಾಖಲೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇರಲಿ, 1925 35. ಪ್ರಶ್ನೆ ಏನು? ಒಂದು ಸರ್ಕಾರ ಬಂದಾಗ ನೋಡಪ್ಪ ಈ ಜಮೀನು ನಿಂದಲ್ಲಪ್ಪ, ಸರ್ಕಾರ ವಾಪಸ್ ತೊಗೋತಾ ಇದ್ದೀವಿ ಅಂಥೇಳಿ ಯಾವುದೇ ಮುಖ್ಯಮಂತ್ರಿ ಆಯಿತು, ಸಿದ್ದರಾಮಯ್ಯನವ್ರು ತೊಗೊಳ್ಳಿಲ್ಲ, ಅವ್ರದ್ದೇ ಸ್ವಾರ್ಥ ಆಯಿತು ಅಂತ ಅಂದ್ಕೊಳ್ಳೋಣ ನಾವು ಫಾರ್ ಅ ಮಿನಿಟ್. ಕುಮಾರಸ್ವಾಮಿ ಅವರು CM ಆಗಿದ್ದರು, ಯಡಿಯೂರಪ್ಪನವ್ರು CM ಆಗಿದ್ದರು, ಶೆಟ್ಟರ್ ಆಗಿದ್ದರು, ಸದಾನಂದ ಗೌಡರಾಗಿದ್ದರು, ಯಡಿಯೂರಪ್ಪನವರಾಗಿದ್ದರು. ಎಷ್ಟೊಂದು ಜನ ಬಂದು ಹೋದ್ರಲ್ಲ, ಬೊಮ್ಮಾಯಿಯವರು ಕೂಡ ಆಗಿದ್ದರು. ವಶಪಡಿಸ್ಕೊಳ್ಬೇಕಾಗಿತ್ತು. ಆಯಿತು, ವಶಪಡಿಸ್ಕೊಳ್ತು. ಹಾಗಾದರೆ
ಅಕ್ರಮ ಜಮೀನುಗಳನ್ನು ವಶಪಡಿಸ್ಕೊಳ್ಳೋಕ್ಕೆ ಅಂತ ಮುಡ ಇರೋದಾ ಮೈಸೂರು ಪ್ರಾಧಿಕಾರ? ಅಕ್ರಮ ಜಮೀನು ಎಲ್ಲೆಲ್ಲಿದೆ ಅದನ್ನು ವಶಪಡಿಸ್ಕೊಂಡು ಇವ್ರು ಸೈಟ್ ಮಾಡ್ತಾ ಇದ್ದಾರಾ? ಅವರಾದರೂ ಸಿಕ್ಕಾಕೊಳ್ಬೇಕು. ಆಯಿತು, ಈ ಪ್ಯಾನಲಲ್ಲಿ ಈ ಥರ ಸೈಟ್ ಹಂಚಿಕೆ ಮಾಡಿದಂಥ ಪ್ಯಾನಲಲ್ಲಿ ನೇರವಾಗಿ ಸಿದ್ದರಾಮಯ್ಯ ಎಂಬ ಹೆಸರಿನ ವ್ಯಕ್ತಿ ಇದ್ರಾ? ಇದೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಹಾಗಾಗಿ ಇದು ಬಹಳ ಕಾನೂನಾತ್ಮಕ ಅಂಶಗಳು ತೆಗೆದುಕೊಳ್ಳಬಹುದು. ಒಂದು ವೇಳೆ ಪ್ರಾಬ್ಲಮ್ ಆಗಿದ್ದರೂ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಅದನ್ನು ಸೀಮಿತ ಮಾಡಬಹುದಾ? ಆರ್ ಎಲ್ಸ್ ಮುಖ್ಯಮಂತ್ರಿಗಳ ಪತ್ನಿಯ ಸಹೋದರ ಅಕ್ರಮ ವಶಪಡಿಸ್ಕೊಂಡಿದ್ದ ಇವನು ಆ ಜಮೀನನ್ನು ಅರ್ಶಿನ ಕುಂಕುಮ ಶಾಸ್ತ್ರ ಅಂತ ಹೇಳಿ ತನ್ನ ಸಹೋದರಿಗೆ ಈತ ಕೊಟ್ಟ. ಸಹೋದರಿ ಇದರಲ್ಲಿ ಇನ್ನೋಸೆಂಟ್. ಅವರು ಅದನ್ನೇನು ಮಾಡಿದ್ರು, ನಾನು ಜಮೀನು ಹೋಯಿತು, ನಂಗೆ ಸೈಟ್ ಕೊಡಿ ಅಂತ ಕೇಳಿದ್ರು, ಸೈಟ್ ತೊಗೊಂಡ್ರು. ಅಪೋಸಿಷನ್ ಲೀಡರ್ ಆಗಿದ್ದಾಗ ಸಿದ್ದರಾಮಯ್ಯನ ಪ್ರಭಾವ ಬೀರಿದ್ರು ಅಂತ ಹೇಳಿದ್ರೆ ಯಾವ ಥರದ ಪ್ರಭಾವ? ಫೋನ್ ಮಾಡಿದ್ರಾ? ಆ ಕಮಿಟಿಲಿದ್ರಾ? ಹೆದರಿಸಿದ್ರಾ? ಬೆದರಿಸಿದ್ರಾ? ಅವತ್ತಿಗೆ ಇದ್ರ ಬಗ್ಗೆ ಆಡಳಿತಾರೂಢ ಪಕ್ಷಕ್ಕೆ ಮಾಹಿತಿ ಇತ್ತಾ? ಕಂಪ್ಲೇಂಟ್ ಯಾಕೆ ಮಾಡಲಿಲ್ಲ ಅವರು? ತನಿಖೆಗೆ ಆದೇಶವನ್ನು ಮಾಡಲಿಲ್ಲ? ಆಯಿತು, ಸೈಟ್ಗಳ ಹಂಚಿಕೆ ಆಯಿತು. ಬರೀ ಇಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಮಾತ್ರ ಸೈಟ್ ಹಂಚಿಕೆ ಆಗಿರೋದು ಆ ವಿಭಾಗದಲ್ಲಿ, ಇನ್ಯಾರಿಗೂ ಸೈಟೇ ಕೊಟ್ಟಿಲ್ವ? ಹಾಗಾದ್ರಲ್ಲಿ ಅದು ತನಿಖೆ ನಡೆಸಬೇಕಾಗಿತ್ತು ಅವತ್ತಿಗೆ. ಇದ್ಯಾವುದೂ ಆಗದೇ ಇದ್ದಾಗ ಸಹಜವಾಗಿಯೇ ಒಂದು ಪಕ್ಷ ಡಿಫೆಂಡ್ ಮಾಡ್ಕೊಳ್ಬೇಕಾದಾಗ ಏನು ಬರುತ್ತೆ, ಸಿದ್ದರಾಮಯ್ಯನವ್ರದ್ದು ಇಲ್ಲಿ ತಪ್ಪಿದೆ ಅಂತ ಯಾರೋ ಈಗ ಅವ್ರು ತಪ್ಪಿಲ್ಲ ಅಂತ ಒಂದು ಡಿಫೆಂಡ್ ಮಾಡ್ಕೊಳ್ತಾರೆ. ಈ ಕಡೆ ಅಪೋಸಿಷನ್ ಪಾರ್ಟಿಯಿಂದ ಚೆಕ್ ಮಾಡ್ಕೊಂಡಾಗ ಇಲ್ಲ ರೀ ಇವರೆಲ್ಲ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರಲ್ವ. ಹಾಗಾಗಿ ಇಲ್ಲಿ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಕೊಡಬಹುದಾದರೆ ನೇರವಾಗಿ ಸಿದ್ದರಾಮಯ್ಯವ್ರ ಹೆಸರಲ್ಲಿ ಜಮೀನಿತ್ತಾ, ಸಿದ್ದರಾಮಯ್ಯವ್ರ ಹೆಸರಲ್ಲೇ ಸೈಟ್ಗಳಾಗಿದೆಯಾ, ಅವರು ಆ ದುಡ್ಡನ್ನು ಪಡ್ಕೊಂಡ್ಬಿಟ್ಟಿದ್ದಾರಾ, ಆ ಥರದ್ದೇನು ವರ್ಗಾವಣೆಗಳು ನಡೆದಿದೆಯಾ ಇಲ್ಲಿ ಅಂತ ಬಂದಾಗ ಪ್ರೈಮಾ ಫೇಸಿ ಅಂತೂ ನಮಗೇನೂ ಸಿಕ್ಕಿಲ್ಲಪ್ಪ, ಯಾರಿಗೂ ಸಿಕ್ಕಿಲ್ಲ. ಪ್ರೈಮಾ ಫೇಸಿ ಕಾನೂನಾತ್ಮಕ ಹೋರಾಟ ಮಾಡಿಕೊಳ್ಳಿ. ಇದೀಗ CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡೋದಕ್ಕೆ ರಾಜ್ಯಪಾಲರು ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾವುದೇ ಪ್ರಾಥಮಿಕ ತನಿಖಾ ವರದಿಗಳು ಇಲ್ಲ. ಅಲ್ಲದೆ ಈ ಆರೋಪವನ್ನು CM ಸಿದ್ದರಾಮಯ್ಯವರ ಹಸ್ತಕ್ಷೇಪ ಇದೆ ಅಂತ ದೃಢೀಕರಿಸುವಂತಹ ದೊಡ್ಡ ಸ್ಟ್ರಾಂಗ್ ಎವಿಡೆನ್ಸ್ ಅಂತಲ್ಲ, ಪ್ರೈಮಾ ಫೇಸಿ ಎವಿಡೆನ್ಸ್ಗಳು ಕೂಡ ಈ ವರದಿನ ಯಾರೇ ನೋಡಿರಲಿ ಈ ವರದಿಯಲ್ಲಿ ಇಲ್ಲ. ಕೇಳ್ತಿರೋದೇನೀಗ ಕಂಪ್ಲೇನೆಂಟು ಒಂದು ಕಡೆ ಕೇಳ್ತಾ ಇರೋದು, ಈ ಒಂದು ನಿವೇಶನಗಳನ್ನು ಇವರು ವಾಪಸ್ ಕೊಡಿಸ್ಬೇಕು. ಜೊತೆಗೆ ಇದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಆ ದಿನ ಆ ಒಂದು ಮೀಟಿಂಗಲ್ಲಿ ಕೂತಿದ್ರು. ಇವರೊಂದು ಆರೋಪ ಯಾರ್ದು, ದೂರುದಾರರದು. ತನಿಖೆ ನಡೀಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. CM ಪಾತ್ರ ಏನು ಹಾಗಾದರೆ? ಮಗ ಇದ್ದ, ಅಳಿಯ ಇದ್ದ, ಸೊಸೆ ಇದ್ದರು, ಹೆಂಡ್ತಿ ಇದ್ದರು, ಅವ್ರದ್ದು ಯಾರ್ದು ಚಿಕ್ಕಪ್ಪ ಇದ್ದ, ದೊಡ್ಡಪ್ಪ ಇದ್ದ, ಓಕೆ ಫೈನ್, ಒಂದು ಫ್ಯಾಮಿಲಿ ಯಾರು ಇದ್ದರು ಅಂತ ಹೇಳಬಹುದು. ನೇರವಾಗಿ CM ಅನ್ನೋ ವಿಷಯ ಇದೆಯಲ್ಲ, ಕಾನೂನಾತ್ಮಕ ಚೌಕಟ್ಟಲ್ಲಿಂದ ಚೆಕ್ ಮಾಡಿಕೊಂಡಾಗ ಅಲ್ಲಿ ಸಿದ್ದರಾಮಯ್ಯ ಅವರದೇ ಹೆಸರು ಇದೆಯಾ ಅನ್ನೋ ಒಂದು ವಿಷಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಾಜ್ಯಪಾಲರು ಕೂಡ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆಸ್ತಿ ವ್ಯಾಜ್ಯ ಇರೋದು CM ಪತ್ನಿಯ ಮೇಲೆ ಮಾತ್ರ. ಇನ್ನು ಸೈಟ್ ಕೊಟ್ಟಿರೋದು BJP ಸರ್ಕಾರದ ಅವಧಿಯಲ್ಲಿ. ಆಗ CM ಆಗಿದ್ದವರೇ ಬಸವರಾಜ ಬೊಮ್ಮಾಯಿ ಅವರು. ಅಲ್ಲದೆ ಮುಡಾ ಅಧ್ಯಕ್ಷರಾಗಿದ್ದವರು ಕೂಡ BJPಯವರೇ. ಮುಡಾ ಅಧ್ಯಕ್ಷರು BJPಯವರಾದ ಮೇಲೆ ಹಾಗಾದರೆ ಮುಡಾ ಅಧ್ಯಕ್ಷರು ಕಂಡವ್ರ ಜಮೀನನ್ನು ಕಂಡು ಕಡೆ ವಶಪಡಿಸ್ಕೊಂಡು ಯಾರ್ಯಾರಿಗೋ ಪರಿಹಾರ ಕೊಡಿಸಿದ್ದಾರೆ, ಬದಲಿ ನಿವೇಶನ ಕೊಡಿಸಿದ್ದಾರೆ. ಯಾರು ಅವತ್ತಿಗೆ ಮುಡಾ ಅಧ್ಯಕ್ಷರು? ಹಾಗಾದರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವತ್ತು ತನಿಖೆಗೆ ಒಳಪಡಬೇಕಾಗತ್ತೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮುಡಾ ಎನ್ನುವ ದೊಡ್ಡ ಹಗರಣದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆರೋಪಿ ಆಗಬೇಕಾಗತ್ತೆ. ಒಬ್ಬರು ಕಂಪ್ಲೇಂಟ್ ಮಾಡಿದ್ರೆ, ಸಪೋಸ್ ಇವರೇ ಕಂಪ್ಲೇಂಟ್ ಮಾಡಿದ್ರೆ, ಮುಡಾ ಅಧ್ಯಕ್ಷರು ಕೂಡ ಇವತ್ತಿಗೆ ಇದಕ್ಕೆ ಆನ್ಸರಬಲ್ ಆಗ್ತಾರೆ. ಹೆಂಗಪ್ಪ ನೀನು ಸೈಟ್ ಕೊಟ್ಟೆ, ಇಲ್ಲೆಲ್ಲೋ ಜಮೀನು ತೊಗೊಂಡು ಬೆಲೆ ಬಾಳುವಂಥ ಯಾವುದೋ ಊರಲ್ಲಿ ಸಿಟಿಲಿ ನೀನು ಸೈಟ್ ಕೊಟ್ಬಿಟ್ರೆ ಅವ್ರಿಗೆ ಯಾವ ಥರ ಲೆಕ್ಕಾಚಾರ? ಇವರು ಕೂಡ ಆನ್ಸರ್ ಮಾಡಬೇಕಾಗತ್ತೆ. ಹಾಗಾಗಿ ಎಲ್ಲಿಯೂ ಕೂಡ ಪ್ರೈಮಾ ಫೇಸಿ ಮುಖ್ಯಮಂತ್ರಿಗಳ ಮೇಲೆ ಗುರುತರ ಆರೋಪ ಇಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಇದು ಮಾತು ಅಂತ ಹೇಳಿದ್ರೆ, ಇವತ್ತು ವಾಲ್ಮೀಕಿ ಸ್ಕ್ಯಾಮ್ ಅಂತ ವಿಚಾರಕ್ಕೆ ಬಂದಾಗಲೂ ಕೂಡ ಮುಖ್ಯಮಂತ್ರಿಗಳ ಹೆಸರು ಹೇಳ್ತಾರೆ. ಒಂದು ಮಂಡಳಿ ವಾಲ್ಮೀಕಿ, ಆ ಒಂದು ನಿಗಮದಲ್ಲೂ ಕೂಡ ಒಂದು ಏನೋ ಹಗರಣ ನಡೀತು, ದುಡ್ಡಾಯಿತು ಅಂತ ಬಂದಾಗ ಮುಖ್ಯಮಂತ್ರಿಗಳಿಗೆ ಇವತ್ತು ಬೆಟ್ಟು ಮಾಡೋದಾದರೆ, ಇದೇ ಎಲ್ಲ ಮುಡಾ ವಿಚಾರದಲ್ಲಿ ಅವತ್ತಿನ ಮುಖ್ಯಮಂತ್ರಿಗೆ ಅಪ್ಲೈ ಆಗಬೇಕಲ್ವೇ? ಮುಡಾದಲ್ಲಿ ಇವತ್ತು ಈ ಥರದ್ದು ಸೈಟ್ ನಿವೇಶನ ಅಕ್ರಮವಾಗಿ ಇವ್ರಿಗೆ ಹೋಗಿದೆ ಅಂತ ಆದಾಗ ಒಂದು ಸ್ಕ್ಯಾಮ್ ನಡೆದಿದೆ ಅಂತ ಅಲ್ಲಿಗೆ. ಸ್ಕ್ಯಾಮ್ ನಡೆದಿದ್ದರೆ ಅವತ್ತಿನ ಮುಡಾ ಅಧ್ಯಕ್ಷರು ಮತ್ತು ಅವತ್ತಿನ ಮುಖ್ಯಮಂತ್ರಿಗಳು ಆನ್ಸರಬಲ್ ಅಲ್ವಾ? ಲಾಜಿಕ್. ಹೀಗಾಗಿ ಕೂಡ ಎಲ್ಲ ಒಂದು ವಿಚಾರಗಳಲ್ಲಿಯೂ ಕೂಡ ರಾಜ್ಯಪಾಲರು ತನಿಖೆಗೆ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಕೂಡ ಒಂದು ಮಾಹಿತಿ ಇದೆ.